ದೃಶ್ಯ 6 ಗದ್ಯಾನುವಾದ. ದ್ರೌಪದಿಯ ಕಾಲಿನ ಮನೋಹರವಾದ ಗೆಜ್ಜೆಗಳ ಝಣ ಝಣ ಶಬ್ದದಿಂದ, ಅವಳ ಕಡೆಗಣ್ಣಿನ ನೋಟದ ಥಳ ಥಳ ಮಿಂಚಿನಿಂದ ಅರಮನೆಯ ನವಿಲುಗಳು ಕುಣಿದವು. ಅವಳ ದೇಹದ ಪರಿಮಳದ ಆಧಿಕ್ಯಕ್ಕೆ ತುಂಬಿಗಳು ನುಗ್ಗಿದವು. ಹೀಗೆ ದ್ರೌಪದಿ ಕೀಚಕನ ಅರಮನೆಗೆ ಬಂದಳು. ಮನ್ಮಥನು ಸಾಕಿದ ಮದದಾನೆಯಂತೆ, ಜನರನ್ನು ಮರುಳುಗೊಳಿಸುವ, ಮತ್ತೇರಿಸುವ, ವಶೀಕರಣ ಮಾಡುವ ಮದ್ದಿನಂತೆ ಸಂಸಾರ ಸುಖವೇ ಆಕಾರ ಪಡೆದು ಬಂದಂತೆ, ಮನ್ಮಥನ ಮಸೆದ ಕತ್ತಿಯ ಅನಗಿನಂತೆ, ಋಷಿಗಳನ್ನೂ ಕೂಡ ಮೋಹಗೊಳ್ಳುವಂತೆ ಮಾಡುವ ತಿಲಕದಂತೆ, ಸೌಂದರ್ಯವೆಂಬ ಸಮುದ್ರದಲ್ಲಿ ಹುಟ್ಟಿದ ಲಕ್ಷ್ಮಿಯಂತೆ ಇದ್ದ ದ್ರೌಪದಿಯು ಕೀಚಕನ ಮನೆಗೆ ಬಂದಳು. ಬೊಗಸೆಗಣ್ಣಿನ ಚಪಲೆ, ಬೆರಳಿನ ಉಂಗುರದಷ್ಟು ಸಣ್ಣದಾದ ಸೊಂಟದ ರೂಪವತಿ, ಹಂಸ ಗಮನದ ನಡಿಗೆಯ ಠೀವಿಯುಳ್ಳ ನಾಯಕಿ, ತಾವರೆಯ ಸುವಾಸನೆಯನ್ನುಳ್ಳ ಕಡುಚೆಲುವೆ. ಇಂತಹ ದ್ರೌಪದಿಯನ್ನು ಕಂಡು ಕೀಚಕನ ದೇಹ ಕಂಪಿಸಿತು. ಆಹಾ, ಇಂತಹ ಚೆಲುವು ಬೇರೆ ಯಾವ ಹೆಂಗಸಿಗಿದೆ ಎನ್ನುತ್ತಾ ಕೀಚಕನು ಅವಳನ್ನು ನೋಡಿದ. ಅವಳ ರೂಪವು ರಕ್ತವು ಬರದ ಹಾಗೆ ಕತ್ತರಿಸುವ ಹರಿತವಾದ ಕತ್ತಿಯ ಅಲಗಿನಂತೆ, ಬಾಸುಂಡೆ ಬರದಿದ್ದರೂ ಏಟನ್ನು ಕೊಡುವ ಬಲಿಷ್ಠವಾದ ನೇಣಿನ ಚಾವಟಿಯಂತೆ, ಹೊಗೆಯನ್ನು ಸೂಸದೆ ಒಳಗೆ ಎದೆಯನ್ನು ಸುಡುವಂತೆ ಇತ್ತು. ಅವಳ ಕಣ್ಣುಗಳ ಕತ್ತಿಯ ಹರಿತವಾದ ಅಂಚು ಯಾರ ಕೊರಳನ್ನು ತಾನೇ ಕೊಯ್ಯುವುದಿಲ್ಲ. ಎಂತಹ ವಿವೇಕವಂತನನ್ನು ಸತ್ವಹೀನನಾಗುವಂತೆ ಮಾಡುವುದಿಲ್ಲವೇ? ಅಬ್ಬಾ, ಈಕೆಯ ರೂಪದ ಎದುರಿಗೆ ಯಾರು ನಿಲ್ಲಬಲ್ಲರು ಎಂದು ಕೀಚಕ ಆಶ್ಚರ್ಯಪಟ್ಟ. ಇವಳ ಪತಿಗಳು ತಮ್ಮ ಯಾವ ಜನ್ಮದ ಪುಣ್ಯದ ಫಲದಿಂದ ಇವಳನ್ನು ಪತ್ನಿಯಾಗಿ ಪಡೆದರೋ ಅವರು ಎಲ್ಲರೂ ಧನ್ಯರು. ಅವರಿಗೆ ಪೂರ್ವ ಜನ್ಮದ ಸುಖದ ಸರ್ವಸ್ವ ಈಗ ಲಭಿಸಿದೆ. ಇವಳನ್ನು ಪಡೆಯುವ ಪುಣ್ಯಕ್ಕಿಂತ ಬೇರೆ ಅತಿಶಯವಾದದ್ದು ಬೇರೆ ಏನಿದೆ ಎಂದುಕೊಂಡು ಆ ದುಷ್ಟ ಕೀಚಕನು ಮೇಲೆದ್ದ. ತರುಣಿ, ಬಾ ಕುಳಿತುಕೋ. ನನಗೆ ಮನಸ್ಸಿನೊಳಗೆ ನೀನು ಬರುತ್ತೀಯೋ ಇಲ್ಲವೋ ಎಂಬ ಹೊಯ್ದಾಟವಿತ್ತು. ಈಗ ಆ ತೊಡಕು ಇಲ್ಲವಾಗಿದೆ. ನೀನು ನನಗೆ ಸಹಾಯಕಳಾಗಿ ನಿಂತರೆ ನಾನು ಮನ್ಮಥನ ಉಪಟಳಗಳಿಗೆ ಹೆದರಬೇಕಾಗಿಲ್ಲ. ಚಂದ್ರ, ತುಂಬಿ ಮತ್ತು ಕೋಗಿಲೆಗಳನ್ನು ನಾನು ಹೊಗಳುತ್ತೇನೆ ಎಂದು ಕೀಚಕನು ಅಬ್ಬರಿಸಿ ನುಡಿದ. ದ್ರೌಪದಿ ಕೆರಳಿ ಅವನಿಗೆ ಹೀಗೆ ಹೇಳಿದಳು: ನೀನು ಹೀಗೆ ಅಸಭ್ಯವಾಗಿ ಮಾತನಾಡಿದರೆ ನಿನ್ನ ಬಾಯಲ್ಲಿ ಹುಳ ಸುರಿದೀತು. ಇಂತಹ ಹೀನ ಬುದ್ಧಿ ಬೇಡ. ನೀನು ಹಾಳಾಗಬೇಡ. ರಾಣಿಯು ಮಧುವನ್ನು ತರಲು ಹೇಳಿದ್ದರಿಂದ ನಿನ್ನ ಮನೆಗೆ ಬಂದೆ ಅಷ್ಟೆ. ನಿನಗೆ ನಿಜವಾಗಿ ಸಾಯುವ ಆಸೆ ಇದ್ದರೆ ಬಾಯಿ ತೆರೆದುಕೊಂಡು ನಿನಗಾಗಿ ಕಾಯುತ್ತಿರುವ ಶೂಲವನ್ನು ಹಾಯಿ ಎಂದು ದ್ರೌಪದಿ ಹೇಳಿದಾಗ ಕೀಚಕನು ಬಂಡತನದಿಂದ ಅಯ್ಯೋ, ನಿನ್ನ ಬೈಗುಳ ನನ್ನನ್ನು ನೋಯಿಸುತ್ತದೆಯೇ
ಎಂದು ಹೇಳುತ್ತಾ ಅವಳನ್ನು ಹಿಡಿದುಕೊಂಡ. ಕೂಡಲೇ ದ್ರೌಪದಿ ಕೀಚಕನ ಕೈಯನ್ನು ತಿರುಚಿದಳು. ತಾನು ತಂದಿದ್ದ ಪಾನಪಾತ್ರೆಯನ್ನು ನೆಲಕ್ಕೆ ಎಸೆದಳು. ಮುಖ ತಿರುವಿ ಬಾಗಿಲು ದಾಟಿ ಭಯದಿಂದ ನಡುಗುತ್ತಾ ವ್ಯಾಕುಲಗೊಂಡಳು. ಅವಳ ಸ್ತನಗಳ ಮತ್ತು ಜಗನದ ಭಾರಕ್ಕೆ ಬಡ ನಡು ಮುರಿಯದಿದ್ದುದೇ ಪುಣ್ಯ. ಆ ಸೈರಂಧ್ರಿ ರಭಸದಿಂದ ವಿರಾಟನ ರಾಜಸಭೆಯ ಬಳಿಗೆ ಓಡಿದಳು. ಕುಮಾರವ್ಯಾಸ ಭಾರತ ಪಠ್ಯ ದೃಶ್ಯ 6. ಚಾರು ನೂಪುರ ಜನ ಜನದ ಝೇಂಕಾರ ರವದ ಉಬ್ಬಿನಲ್ಲಿ ಭವನ ಮಯೂರ ಕುಣಿದವು. ವರ ಕಟಾಕ್ಷದ ಮಿಂಚು ಥಳಥಳಿಸೆ ಆರುಹಗಳು. ಅಂಗವಟ್ಟದ ಸೌರಭದ ಬಾರಣೆಗೆ ತುಂಬಿಯ ಸಾರ ಕಟ್ಟಿತು. ಕೀಚಕಾಲಯಕ್ಕೆ ಅಂಗನೆ ಬಂದಳು. ಮನುಮತನ ಮದದಾನೆ, ಕಂದರ್ಪನ ಮಹಾ ಮಂತ್ರಾದಿದೇವತೆ, ಜನವು ಮರುಳಹ ಮದ್ದು, ಸಂಸ್ಕೃತಿ ಸುಖದ ಸಾಕಾರೆ, ಮನಸಿ ಜನ ಮಸೆದ ಅಲಗು, ಮುನಿಮೋಹನ ತಿಲಕ, ಲಾವಣ್ಯ ಸಾಗರ ಜನಿತ ಲಕ್ಷ್ಮಿ ಲತಾಂಗಿ ಕೀಚಕನ ಮನೆಗೆ ಬಂದಳು. ಕುಡಿತೆ ಗಂಗಳ ಚಪಲೆ, ಉಂಗುರ ವಿಡಿಯ ನಡುವಿನ ನೀರೆ, ಹಂಸೆಯ ನಡೆಯ ಗಮನದ ಮೌಳಿಕಾತಿ, ಪಯೋಜ ಪರಿಮಳದ ಕಡುಚೆಲುವೆ ಬರಲು ಅವನ ತನು ನಡ ನಡುಗಿ ನಿಂದುದು. ಕೀಚಕ ತನ್ನಲ್ಲಿಯೇ, ಅದಾವ ಹೆಂಗಸು ಪಡೆದಳು ಈ ಚೆಲುವಿಕೆಯನು ಎನ್ನುತ್ತ ಅಂಗನೆಯ ಈಕ್ಷಿಸಿದನು. ಇದು ಒರಿದು ನೆತ್ತರುಗಾಣದ ಅಲಗು, ನೆರೆ ಬಿಗಿಯೇ ಮೈ ಬಾಸುಳೇಳದ ಹುರಿ ಬಲಿದ ನೇಣು, ಸೋಂಕಿದೊಡೆ ಹೊಗೆ ಮಸಗದ ಎದೆಗಿಚ್ಚು, ಅರರೇ ಕಂಗಳ ಧಾರೆ ಯಾವನ ಕೊರಳ ಕೊಯ್ಯದು, ಅದಾವನ ಅರಿಕೆಯ ಹುರುಳು ಕೆಡಿಸದು. ಶಿವ ಶಿವ, ಅದಾವ ನಿಲುವನು, ಆವ ಜನ್ಮದ ಸುಕೃತ ಫಲ ನೆರೆದು ಈ ವಧುವ ಸೇರಿದರೋ ಧನ್ಯರು ತಾವಲ. ಈ ವನಿತೆಯಲ್ಲಿಂದ ಪೂರ್ವದ ಸುಖದ ಸರ್ವಸ್ವ ಭಾವಿಸಲು ಸುಕೃತಾವಳಿಗಳಿಂದ ಮೇಣ್ ಇನ್ನಾವುದು ಅತಿಶಯ ಉಂಟು ಎನ್ನುತ್ತ ಕಳರಾಯನು ಇದಿರೆದ್ದ. ಕೀಚಕ, ತರುಣಿ ಬಾ ಕುಳ್ಳಿರು, ಮದಂತಃಕರಣದ ಎಡರು ಅಡಗಿತ್ತು, ಕಾಮನ ದುರುಳತನಕ್ಕೆ ಇನ್ನು ಅಂಜುವೆನೆ, ನೀನು ಎನಗೆ ಬಲವಾಗೆ, ಇಂದುವಿಗೆ ಮಧುಕರಗೆ ಕೋಗಿಲೆಗೆ ಬಿರುದ ಕಟ್ಟುವೆನು ಎಂದು ಕಳನು ಅಬ್ಬರಿಸಿ ನುಡಿಯಲು ಇಂದುಮುಖಿ ಕಾತಿಗೊಂಡು ಇಂತು ಎಂದಳು. ಬಯಲ ನುಡಿದೊಡೆ ಬಾಯಿ ಹುಳುವುದು, ಎಲವೋ ಕೆಡದಿರು, ನಾಯಿತನ ಬೇಡ. ರಾಯನ ಅಂಗನೆ ಮಧುವ ತರಲೆಂದು ಕಳುಹೆ ಬಂದೆನು, ಸಾಯಬೇಕೆ, ಹಸಿದ ಶೂಲವ ಹಾಯಿ ಹೋಗು. ಆಗ ಕೀಚಕನು ಅತಿ ಕಾಮುಕತನದಿಂದ ಲಜ್ಜಾಹೀನನಾಗಿ, ನಿನ್ನ ಬೈಗಳು ತನ್ನನು ನೋಯಿಸುವವೇ ಎನ್ನುತ್ತವೇ ಸತಿಯ ತುಡುಕಿದನು. ಕರವನು ಒಡೆ ಮುರುಚಿದಳು, ಬಟ್ಟಲ ಧರೆಯೊಳು ಈಡಾಡಿದಳು. ಸತಿ ಮೊಗದಿರುಹಿ ಬಾಗಿಲ ದಾಂಟಿ ಭಯದಲ್ಲಿ ನಡುಗಿ ಡೆಂಡಣಿಸಿ ತರಳೆ ಹಾಯ್ದಳು. ಮೊಲೆಯ ಜಗನದ ಬರದಿ ಬಡ ನಡು ಮುರಿಯದಿಹುದೇ ವರ ಸಭಾಗ್ಯತೆ ಎನ್ನಲು ಸಭೆಗೆ ರಭಸದಳು ಓಡಿದಳು.